ಮೈಸೂರಿನಲ್ಲಿ ನಿಮ್ಮ ಪಾತ್ರದ ರಿವೀಲ್ ಮಾಡ್ಸಕ್ಕೆ ಸಾಕಷ್ಟು ಪ್ರಯತ್ನ ಆಗಿತ್ತು, ಅಲ್ಲಿ ಗೊತ್ತಾಗಲಿಲ್ಲ ಏನಂದ್ರೆ ನಿಮ್ಮ ಪಾತ್ರ ಏನಿರ್ಬೋದು ಅಂತೇಳಿ. ಇಲ್ಲಿ ರಮೇಶ್ ರೆಡ್ಡಿ ಸರ್ ಹೇಳಿದ್ರು ಅಣ್ಣ ಅವ್ರ ಸಿನಿಮಾ ನೆನಪಾಗುತ್ತೆ ಅಂತೇಳಿ. ಅಣ್ಣ ಅವ್ರ ಸಿನಿಮಾ ಕನೆಕ್ಟ್ ಅಂದರೆ ಅವರ ಅಭಿಮಾನಿಗಳಾಗಿ ನಾವೆಲ್ಲ ಅವರ ಪಾತ್ರ ಮತ್ತು ಆಗತ್ತೋ ಅದನ್ನೆಲ್ಲ ನೋಡಿದಾಗ ಇಲ್ಲಿ ಏನು ಸಿಗ್ಬೋದು, ಒಂದು ಬಂಗಾರದ ಮನುಷ್ಯ ಅಂತ ಹೇಳಿದ್ರು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಹೇಳ್ಬೋದು ಅಂತ. ನೀವೇ ಸರ್ ನಿಮ್ಮ ಪಾತ್ರ ಅಂದ್ರೆ ಏನು ಹೇಳ್ಬೋದು ಅಂದ್ರೆ ಅದ ನಿಮ್ಮ ಪಾತ್ರ ಹೇಗಿರುತ್ತೆ, ಅಣ್ಣ ಅವ್ರನ್ನೇ ನೋಡ್ಬೋದ ನಾವು. ರಿಯಾಲಿಟೀಸ್ ಆಫ್ ಲೈಫ್, ಅದನ್ನ ಎಂಟರ್ಟೈನಿಂಗ್ ಬೇರೆ ಹೇಳ್ತೀವಿ. ಫ್ಯಾಕ್ಟ್ಸ್ ಆಫ್ ಲೈಫ್, ರಿಯಾಲಿಟೀಸ್ ಆಫ್ ಲೈಫ್ ಅದನ್ನ ಹೇಳ್ತೀವಿ. ಅಲ್ಲ, ಒಂದು ಬಂಗಾರದ ಮನುಷ್ಯ ಅಂದಾಗ ನಮ್ಗೆ ಎಲ್ಲೆಲ್ಲ ಹೋಗುತ್ತೆ ಮನಸ್ಸು. ಅಲ್ಲಿ ರಿಯಾಲಿಟಿ ಇದೆ, ಫ್ಯಾಕ್ಟ್ಸ್ ಇದೆ, ನಿಜ ಇದೆ. ಇದು ಅಷ್ಟೇ, ರಿಯಾಲಿಟಿ ಫ್ಯಾಕ್ಟ್ಸ್ ನಿಜ ಇದೆ. ರಮೇಶ್ ರೆಡ್ಡಿ ಅವರು ಬಂಗಾರದ ಮನುಷ್ಯ ಅಂತ ಹೇಳಿದ್ದು ಬಂಗಾರದ ಮನುಷ್ಯ ಅಂದ್ರೆ ಇರುತ್ತೆ ಅಂತಲ್ಲ. ಬಂಗಾರದ ಮನುಷ್ಯ ಯಾವ ಲೆವೆಲ್ ಹಿಟ್ ಆಯ್ತು ಆ ಥರ ಆಗುತ್ತೆ. ಇದು ಬಂಗಾರ, ಇದು ಆ ಥರ ಅವ್ರು ಹೇಳಿದ್ದು. ನೀವು ಕ್ಯಾರೆಕ್ಟರ್ ಹೆಂಗಿರುತ್ತೆ ಬಂಗಾರದ ಮನುಷ್ಯ? ಅಲ್ಲ, ಅದು ಸಣ್ಣ ಬಂಗಾರ, ಸಣ್ಣ ಬಂಗಾರ, ಅದೇ ಹೇಳಿದ್ರು. ಅದು ಜನ್ಮ ಜನ್ಮದ ಲವ್. ರಮೇಶ್ ರೆಡ್ಡಿ ಅವರೇ, ಈ ಫಿಲಮ್ದು ಬಜೆಟ್ ಏನು ಸರ್? ಮೇಡಮ್, ನೀವು ಪಿಕ್ಚರ್ ನೋಡಿ ಆಮೇಲೆ ನೀವೇ ಡಿಸೈಡ್ ಮಾಡಿ ನಾನು ಹೇಳಿ ಮೇಡಮ್. ನಾವೇ ಡಿಸೈಡ್ ಮಾಡಿದ್ವಿ, ಇಲ್ಲ ನಾನು ಯಾರಿಲ್ಲ, ಫಿಲಮ್ ಬಂದ ಮೇಲೆ ನೋಡಿ. ಅಲ್ಲ, ಹೊಸಬ್ರಿಗೆ ಓಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವರು ಫಾರ್ ಹಿಮ್ಸೆಲ್ಫ್, ಬಟ್ ಒಂದು ಹೊಸ ಡೈರೆಕ್ಟರ್ಗೆ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ನೀವು ಅಂತ ಅದಕ್ಕೆ ಕೇಳಿದ್ವಿ. ಅಲ್ಲ ಮೇಡಮ್, ಕಂಟೆಂಟ್ ಮೇಲೆ ಹೋಗುತ್ತೆ, ಆ ಕತೆ ಮೇಲೆ ಹೋಗುತ್ತೆ. ನಾನು ಫಸ್ಟ್ ಹೇಳಿಲ್ಲ, ಮೈಸೂರಲ್ಲಿ ಶೂಟಿಂಗ್ ನೋಡಿದಾಗ ಹಿಂಗಿತ್ತು, ಆಮೇಲೆ ಸರ್ ನೀವು ಏನು ಬೇಕು ಹೇಳಿ ಸರ್ ನಾನು ಕೊಡ್ತೀನಿ ಅಂತ. ಆ ಕಂಟೆಂಟ್ ಹಂಗೆ ಎಳ್ಕೊಂಡು ಹೋಗ್ಬಿಡ್ತು, ಅದು ಆ ಕಂಟೆಂಟ್ ಹಂಗೆ ಹೋಯ್ತು. ನಾವು ಅದಕ್ಕೆ ಇವಾಗ ಅಂತ ಹೇಳಿದ್ರೆ ಫ್ಯಾನ್ ಇಂಡಿಯಾ ಅಂತಂದ್ರೆ ಫ್ಯಾನ್ ಇಂಡಿಯಾ ಎಲ್ಲ ಸ್ಟೋರಿ ಫ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಮೇಡಮ್. ಯೂನಿವರ್ಸಲ್ ಎಲ್ಲರೂ ನೋಡಬೇಕು. ನಿಮ್ಮ ಮನೇಲಿ ನಡೆಯೋದು, ನಮ್ಮ ಮನೇಲಿ ನಡೆಯೋದು, ರೋಡಲ್ಲಿ ನಡೆಯೋದು, ಎಲ್ಲಿ ನಡೆಯೋದು ಅಂತ ಎಲ್ಲ ಯೂನಿವರ್ಸಲ್ ಇದ್ರೇನೆ ಎಲ್ಲರೂ ನೋಡೋದು. ಆಯ್ತು ಸರ್. ಅರ್ಜುನ್ ಜನ್ ಅವರೇ, ಓಕೆ, ಈಗ ಶಿವಣ್ಣ ತುರ್ತಾಗಿ ಹೊರಡಬೇಕಾಗಿದೆ, ಹಾಗಾಗಿ ಕೊನೆಯ ಒಂದು ಅಥವಾ ಅರ್ಜುನ್ ಸರ್, ಇದು ಸಿನಿಮಾ ಇಷ್ಟೆಲ್ಲ ವಿಶೇಷತೆ ಇದೆ, ಸಿನಿಮಾ ಯಾವಾಗ ರಿಲೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಸರ್? ಇವತ್ತು ಸರ್, ಇವತ್ತು ಶೂಟಿಂಗ್ ಮುಗಿದಿದೆ ಸರ್. CG ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ರಿಲೀಸ್ ಡೇಟ್. ನಾಯಕಿಯರಿಗೆ ಒಬ್ಬರು ನಾಯಕರಿಗೆ ಕೌಸ್ತುಭ ಮಣಿ ಅಂತ ಇದ್ದಾರೆ ಸರ್. ನಮ್ಮ ಫಿಲ್ಮ್ ಸೈನ್ ಮಾಡಿದ ತಕ್ಷಣ ಮದುವೆ ಆಗುತ್ತೆ ಸರ್. ಅವರು ಕೆನಡಾಗೆ ಹೋಗ್ಬಿಟ್ರು, ಬಟ್ ನಮ್ಮ ಕೆಲಸ ಮುಗಿಸ್ಕೊಟ್ಟು ಹೋಗಿದ್ದಾರೆ ಸರ್. ರಾಜ್ ಸರ್ಗೆ ಬೇರೆ ಇರ್ತಾರೆ ಸರ್. ಶಿವಣ್ಣಂಗೆ ಉಪೇಂದ್ರ ಸರ್ ಹೀರೋಯಿನ್ಸ್ ಇಲ್ವಾ? ಉಪೇಂದ್ರ ಅಂದ್ರೆ ಶಿವಣ್ಣ ಅವರಿಗೆ ಹೀರೋಯಿನ್ಸ್ ಒಂದು ನಾಯಕಿಯರು ಯಾರು? ಸಿನಿಮಾ ನೋಡಿ ಸರ್. ಎಲ್ಲದಕ್ಕೂ ಅದೇ ಉತ್ತರ ಆಯ್ತು ಅರ್ಜುನ್ ಸರ್. ಅಂದ್ರೆ ಈ ಸಿನಿಮಾ ಕತೆ ಇನ್ಸ್ಪಿರೇಷನ್ ಏನಂದ್ರೆ ಕಥೆನೇ ಹಂಗಿದೆ. ಅಲ್ಲಲ್ಲ, ಈ ಸಿನಿಮಾದ ಕತೆ ಇನ್ಸ್ಪಿರೇಷನ್ ಅಥವಾ ನಮ್ಮ ರಮೇಶ್ ರೆಡ್ಡಿ ಸರ್ ಹೇಳ್ದಂಗೆ ರಾಜ್ಕುಮಾರ್ ಸರ್ ಸಿನಿಮಾಗಳಂದಿದ್ದ ಹನ್ನೊಂದು ಸಾಕಷ್ಟು ಇದೆ ವಿಶೇಷತೆಗಳಿರುತ್ತೆ. ಆ ಥರ ಯಾವ್ದನ್ನ ಸಿನಿಮಾ ತಗೊಂಡು ಇನ್ಸ್ಪೈರ್ ಆಗಿ ಇಟ್ಕೊಂಡು ಏನೋ ಮಾಡಿರೋದಾ ಹೀಗೆ? ಸರ್, ಇದು ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಇನ್ಸ್ಪಿರೇಷನ್ ನಮ್ಮ ಅಣ್ಣ ಸರ್. ನಾನು ಕೋವಿಡಲ್ಲಿ ಐ ಲಾಸ್ಟ್ ಮೈ ಬ್ರದರ್. ಓಕೆ, ಅವನೇ ಆಶೀರ್ವಾದ ಮಾಡಿ ಕಥೆನ ತಲೆಗೆ ತುಂಬಿಸ್ಬಿಟ್ಟು ಹೋಗಿದ್ದಾನೆ. ಅವನೇ ಇನ್ಸ್ಪಿರೇಷನ್. ಸಿನಿಮಾ ನೋಡಿ ಅವನಿಗೆ ಗೊತ್ತಾಗುತ್ತೆ. Sir, Arjun sir, one last curious question. Sir, every hero will hero they can have like 2 to 3 parts. 45, pan India. So I'm just curious whether this will be, wrapped up in one part, or will be there another part like climax so you're going to reveal it something like that, So that's curious. I know maybe it will be there, sir. Thank you, sir. Okay. ಇದಕ್ಕೆ ಉತ್ತರ ಕೊಡೋದಕ್ಕೆ ಮುನ್ನ ಇದು ಕೊನೆಯ ಪ್ರಶ್ನೆಯಾಗಿತ್ತು. 45 ನಿಮ್ಗೋಸ್ಕರ ಮತ್ತಷ್ಟು ಖಂಡಿತವಾಗಿಯೂ ಸುದ್ದಿಗೋಷ್ಠಿಯನ್ನ ಅರೇಂಜ್ ಮಾಡ್ತೀವಿ, ಅದಕ್ಕೊಂದು ಉತ್ತರ ಕೊಡಿ ಸರ್. ಟೀಸರ್ ಅಲ್ಲಿ ಒಂದು ಒಳ್ಳೆ ಡೈಲಾಗ್ ಇಟ್ಟಿದ್ದೀವಿ ಸರ್, ಆದಷ್ಟು ಬೇಗ ಬರುತ್ತೆ ಸರ್.
ಮೇಡಮ್ ಮಿಮಿಕ್ರಿ ಮಾಡಿದ್ರೆ ಡೈಲಾಗ್ ಹೇಳ್ಬೇಕಾಗುತ್ತೆ, ನೀವಿಬ್ಬರು ಎಲ್ಲ ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ದಾರೆ. ಸೊ ಸ್ವೀಟ್ ಆಫ್ ಯು, ಬಟ್ ಥ್ಯಾಂಕ್ ಯು ಸೊ ಮಚ್. ವಿಲ್ ಕ್ಯಾಚ್ ಅಪ್ ಸಮ್ ಟೈಮ್. ಥ್ಯಾಂಕ್ ಯು ಸೋ ಮಚ್.